ನಮಸ್ಕಾರ ಗೆಳೆಯರೇ. ಮಹಾಭಾರತ ಯುದ್ಧದಲ್ಲಿ ಎಷ್ಟೋ ಭೀಕರ ಕಾಳಗಗಳು ನಡೆದಿವೆ. ಆದರೆ ಇಡೀ ಯುದ್ಧದ ದಿಕ್ಕನ್ನೇ ಬದಲಾಯಿಸಿದ್ದು ಆ ಒಂದೇ ಒಂದು ರಾತ್ರಿ ನಡೆದ ಎರಡು ದೈತ್ಯ ಆಳುಗಳ ನಡುವಿನ ಯುದ್ಧ. ಅದೇ ಆ ಮಹಾವೀರ ಕರ್ಣ ಮತ್ತು ಭೀಮನ ಮಗ ಘಟೋತ್ಕಚನ ನಡುವೆ ನಡೆದ ಆ ರಾತ್ರಿಯ ರಣಸಂಗ್ರಾಮ. ಈ ಯುದ್ಧದ ಬಗ್ಗೆ ಎಷ್ಟೋ ಗೊಂದಲಗಳಿವೆ. ಕರ್ಣನು ಘಟೋತ್ಕಚನ ಮೇಲೆ ಬಿಟ್ಟ ಬಾಣದ ಹೆಸರೇನು? ಇಂದ್ರಾಸ್ತ್ರನ ಅಥವಾ ವಾಸವಿನ? ಈ ಥರ ಗೊಂದಲಗಳಿವೆ. ಅಸಲಿಗೆ ಘಟೋತ್ಕಚನ ಮೇಲೆ ಆ ಬಾಣ ಉಪಯೋಗಿಸುವ ಅವಶ್ಯಕತೆಯಾದರೂ ಇತ್ತಾ? ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸಂಪೂರ್ಣ ಇತಿಹಾಸವನ್ನು ಬಿಚ್ಚಿಡಲು ಹೊರಟಿದ್ದೇನೆ. ಇಂದು ನಾವು ಯಾವುದೇ ಕಲ್ಪನೆ ಕಥೆಯನ್ನು ಅಥವಾ ಸುಳ್ಳು ಮಾಹಿತಿಯನ್ನು ಹೇಳ್ತಿಲ್ಲ. ವ್ಯಾಸ ಮಹಾಭಾರತದ ದ್ರೋಣ ಪರ್ವದಲ್ಲಿ ದಾಖಲೆ ಇರುವ 100ಕ್ಕೆ 100 ಸತ್ಯ ಘಟನೆಯನ್ನು ಹೇಳುತ್ತಿದ್ದೇವೆ. ವೀಕ್ಷಕರೇ, ಮೊದಲಿಗೆ ನಾವು ಆ ಯುದ್ಧದ ಸತ್ಯವನ್ನು ತಿಳಿಯೋಣ. ಕರ್ಣನು ಘಟೋತ್ಕಚನ ಮೇಲೆ ಬಿಟ್ಟ ಬಾಣದ ಹೆಸರನ್ನು ಕೇವಲ ಇಂದ್ರಾಸ್ತ್ರವೆಂದು ಪರಿಚಯಿಸಿದ್ದಾರೆ. ಆದರೆ ಮೂಲ ಗ್ರಂಥಗಳ ಪ್ರಕಾರ ಇದನ್ನು ಇಂದ್ರದೇವನು ಕರ್ಣನಿಗೆ ಕೊಟ್ಟಿದ್ದು. ಇದನ್ನು ಇಂದ್ರನು ಕರ್ಣನಿಗೆ ಕೊಟ್ಟಿರುವುದರಿಂದ ಇದನ್ನು ಇಂದ್ರಾಸ್ತ್ರ ಎಂದು ಕರೆಯುತ್ತಾರೆ. ಆದರೆ ಆ ದಿವ್ಯ ಅಸ್ತ್ರದ ಅಸಲಿ ಹೆಸರು ವಸವಿ ಶಕ್ತಿ. ಕೆಲವು ಕಡೆ ಇದನ್ನು ಏಕಾಗ್ನಿ ಎಂದು ಸಹ ಕರೆಯುತ್ತಾರೆ. ಕರ್ಣನು ಕವಚ ಕುಂಡಲಗಳನ್ನು ದಾನ ಮಾಡಿದಾಗ ಆ ದಾನಕ್ಕೆ ಮೆಚ್ಚಿ ಇಂದ್ರದೇವನು ಈ ದಿವ್ಯಾಸ್ತ್ರವನ್ನು ಕರ್ಣನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಇದರ ಷರತ್ತು ಏನೆಂದರೆ, ಇಡೀ ಮಹಾಭಾರತದ ಯುದ್ಧದಲ್ಲೇ ಈ ದಿವ್ಯಾಸ್ತ್ರವನ್ನು ಕೇವಲ ಒಂದು ಸಾರಿ ಮಾತ್ರ ಬಳಸಬಹುದಿತ್ತು. ಈ ಅಸ್ತ್ರವನ್ನು ಯಾರದೇ ಮೇಲೆ ಉಪಯೋಗಿಸಿದರೂ ಆ ಅಸ್ತ್ರವು ಅವರ ಪ್ರಾಣವನ್ನು ಪಡೆದೇ ಮತ್ತೆ ಇಂದ್ರನತ್ರ ಸೇರುತ್ತಿತ್ತು. ಈ ದಿವ್ಯಾಸ್ತ್ರವನ್ನು ಕರ್ಣನು ತನ್ನ ಪರಮಶತ್ರುವಾದ ಅರ್ಜುನನನ್ನು ಕೊಲ್ಲಲು ಮಾತ್ರ ಎತ್ತಿಟ್ಟಿದ್ದ. ಹಾಗಾದರೆ ಅರ್ಜುನನ ಮೇಲೆ ಪ್ರಯೋಗಿಸಬೇಕಾದ ಆಯುಧವನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸುವ ಅನಿವಾರ್ಯವಾದರೂ ಏನಿತ್ತು? ವೀಕ್ಷಕರೇ, ಅದು ಮಹಾಭಾರತದ ಯುದ್ಧ 14ನೇ ದಿನದ ರಾತ್ರಿ. ನಿಯಮಗಳ ಪ್ರಕಾರ ಸೂರ್ಯಾಸ್ತದ ನಂತರ ಯುದ್ಧ ಮಾಡುವಂತಿರಲಿಲ್ಲ. ಆದರೆ ಅಂದು ರಾತ್ರಿಯೂ ಯುದ್ಧ ಮುಂದುವರಿಯಿತು. ಕತ್ತಲಾಗುತ್ತಿದ್ದಂತೆಲ್ಲ ಭೀಮನ ಮಗ ಘಟೋತ್ಕಚನಿಗೆ ಆತನ ರಾಕ್ಷಸ ವಂಶದ ಮಾಯಾವಿ ಶಕ್ತಿಗಳು 100 ಪಟ್ಟು ಹೆಚ್ಚಾಗತೊಡಗಿದವು. ಆತನು ಆಕಾಶದಲ್ಲಿ ನಿಂತು ಸೃಷ್ಟಿಸಿದ ಯುದ್ಧ ಎಂಥದಿತ್ತೆಂದರೆ, ಕೌರವ ಸೈನ್ಯದ ಮೇಲೆ ಬೆಂಕಿಯ ಮಳೆ, ಕಲ್ಲುಗಳ ಮಳೆ, ಭೀಕರ ಆಯುಧಗಳು ಬೀಳಲಾರಂಭಿಸಿದವು. ಘಟೋತ್ಕಚನ ದೈತ್ಯ ರೂಪ ಮತ್ತು ಆ ಆಕ್ರಮಣ ನೋಡಿ ಕೌರವ ಸೈನ್ಯ ದಿಕ್ಕಾಪಾಲಾಗಿತು. ಘಟೋತ್ಕಚನ ಆರ್ಭಟ ಜಗತ್ತಿನ ಯಾವುದೇ ಸಾಮಾನ್ಯ ಯೋಧನಿಂದ ತಡೆಯಲು ಸಾಧ್ಯವಿರಲಿಲ್ಲ. ಕೌರವ ಸೈನ್ಯವು ಅಂದೇ ಸಂಪೂರ್ಣವಾಗಿ ನಾಶವಾಗುವ ಪರಿಸ್ಥಿತಿ ಬಂದಿತ್ತು. ದುರ್ಯೋಧನನ ಕಣ್ಣಲ್ಲಿ ಭಯ ಕಾಣಲು ಶುರುವಾಗಿತ್ತು. ಯಾರಪ್ಪ ಈ ರಾಕ್ಷಸನನ್ನು ಎದುರಿಸುವುದು ಎಂದು ದುರ್ಯೋಧನ ಚಿಂತಿಸುತ್ತಿರುವಾಗ ಆಗ ಮುಂದೆ ಬಂದಿದ್ದೆ ಕರ್ಣ. ಹೌದು, ದಾನವೀರ ಶೂರ ಕರ್ಣ, ಮಹಾಶಕ್ತಿವಂತ, ಇಡೀ ಶತ್ರು ಸೈನ್ಯವನ್ನೇ ತನ್ನ ಒಂದೇ ಒಂದು ಬಾಣದಿಂದ ಮುಗಿಸಬಲ್ಲ ಮಹಾಯೋಧ. ದುರ್ಯೋಧನನು ಕರ್ಣನಿಗೆ ಆಜ್ಞಾಪಿಸುತ್ತಾನೆ, ಕರ್ಣ, ಈ ಘಟೋತ್ಕಚನೆಂಬ ರಾಕ್ಷಸನು ನಮ್ಮ ಸೈನ್ಯವನ್ನು ಸರ್ವನಾಶ ಮಾಡ್ತಾನೆ. ಅವನ ಪ್ರಾಣ ನನಗೆ ಬೇಕು, ಅವನ ಪ್ರಾಣವನ್ನು ತೆಗಿ ಎಂದು ಆಜ್ಞಾಪಿಸುತ್ತಾನೆ. ಕರ್ಣನು ತನ್ನ ಹತ್ತಿರವಿರುವ ಸಾಮಾನ್ಯ ಬಾಣಗಳಿಂದಲೇ ಎದುರಿಸಲು ಪ್ರಯತ್ನಿಸ್ತಾನೆ. ಆದರೆ ಘಟೋತ್ಕಚನಿಗೆ ಕಿಂಚಿತ್ತೂ ಹಾನಿಯಾಗಲ್ಲ. ಕರ್ಣನ ಬಾಣಗಳು ಘಟೋತ್ಕಚನ ದೇಹದೊಳಗೆ ಹೊಕ್ಕಿ ರಕ್ತವನ್ನು ಚಿಮ್ಮಿಸುತ್ತಿದ್ದರೂ ಘಟೋತ್ಕಚನ ಶಕ್ತಿ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಈ ಭೀಕರ ರಾಕ್ಷಸನನ್ನು ನೋಡಿ ದುರ್ಯೋಧನನಿಗೆ ಮತ್ತಷ್ಟು ಹೆದರಿಕೆ ಶುರುವಾಗುತ್ತೆ. ಆಗ ಕರ್ಣನಿಗೆ ಆಜ್ಞಾಪಿಸುತ್ತಾನೆ, ಕರ್ಣ, ನಿನ್ನಲ್ಲಿರುವ ಆ ದಿವ್ಯಾಸ್ತ್ರವನ್ನು ಉಪಯೋಗಿಸು. ಅರ್ಜುನನನ್ನು ಆಮೇಲೆ ಕೊಂದರಾಯಿತು, ಇಲ್ಲ ಅಂದರೆ ನಾವೇ ಇರುವುದಿಲ್ಲ ಎಂದು ಆಜ್ಞಾಪಿಸುತ್ತಾನೆ. ಆದರೆ ಕರ್ಣನಿಗೆ ಕಿಂಚಿತ್ತೂ ಮನಸ್ಸಿರುವುದಿಲ್ಲ. ಇದನ್ನು ಪರಮಶತ್ರುವಾದ ಅರ್ಜುನನ ಮೇಲೆ ಉಪಯೋಗಿಸಬೇಕು ಎಂದು ಹೇಳ್ತಾನೆ. ದುರ್ಯೋಧನನು ಕರ್ಣನಿಗೆ ಹೇಳ್ತಾನೆ, ಕರ್ಣ, ನೀನು ಅರ್ಜುನನನ್ನು ಆಮೇಲೆ ಕೊಂದರಾಯಿತು, ಇಲ್ಲದಿದ್ದರೆ ನಾವೇ ಇರುವುದಿಲ್ಲ. ಮೊದಲು ಆ ದಿವ್ಯಾಸ್ತ್ರವನ್ನು ಈ ಘಟೋತ್ಕಚನ ಮೇಲೆ ಉಪಯೋಗಿಸು ಎಂದು ಒತ್ತಾಯಿಸುತ್ತಾನೆ. ಇಡೀ ಸೈನ್ಯದ ರಕ್ಷಣೆಗಾಗಿ ಮತ್ತು ತನ್ನ ಪ್ರಾಣ ಮಿತ್ರ ಕೌರವನ ರಕ್ಷಣೆಗಾಗಿ ಮತ್ತಾವುದೇ ದಾರಿ ಕರ್ಣನ ಹತ್ರ ಉಳಿದಿರಲಿಲ್ಲ. ಆದ್ದರಿಂದ ಅತ್ಯಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಮಹತ್ತರ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಕರ್ಣನಿಗೆ ಈಗ ತನ್ನ ಮುಂದಿರುವ ದಾರಿ ಕೇವಲ ಒಂದೇ ಒಂದು, ಅದು ಆ ವಸವಿ ಶಕ್ತಿಯನ್ನು ಆ ಘಟೋತ್ಕಚನ ಮೇಲೆ ಉಪಯೋಗಿಸುವುದು. ಕರ್ಣನು ತನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಮಂತ್ರವನ್ನು ಪಠಿಸಿ ಘಟೋತ್ಕಚನ ಎದೆಗೆ ನೇರವಾಗಿ ಬಾಣ ಬಿಡ್ತಾನೆ. ಆ ಬಾಣವು ನೇರವಾಗಿ ಘಟೋತ್ಕಚನ ಬಳಿ ಹೋಗಿ ಅವನ ಎದೆಯನ್ನು ಸೀಳಿತು. ಘಟೋತ್ಕಚನು ವೀರಮರಣ ಹೊಂತಾನೆ. ಆದರೆ ಘಟೋತ್ಕಚ ಸತ್ತ ನಂತರ ಪಾಂಡವರು ದುಃಖದಲ್ಲಿದ್ದರೆ ಶ್ರೀಕೃಷ್ಣನು ಮಾತ್ರ ರಥದ ಮೇಲೆ ನಿಂತು ಸಂತೋಷದಿಂದ ನಗಲಾರಂಭಿಸಿದನು. ಯಾಕಂದ್ರೆ ಕೃಷ್ಣನ ಅಸಲಿ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಯಿತು. ವೀಕ್ಷಕರೇ, ಏನದು ಕೃಷ್ಣನ ಅಸಲಿ ಮಾಸ್ಟರ್ ಪ್ಲಾನ್?
ಕೃಷ್ಣನಿಗೆ ಗೊತ್ತಿತ್ತು, ಕರ್ಣನ ಬಳಿ ಆ ಆಯುಧ ಇರುವವರೆಗೂ ಅರ್ಜುನನನ್ನು ಯಾರಿಂದಲೂ ರಕ್ಷಿಸಲು ಸಾಧ್ಯವಿಲ್ಲ ಎಂದು. ಅದಕ್ಕಾಗಿಯೇ ಆ ರಾತ್ರಿ ಕೃಷ್ಣನು ಘಟೋತ್ಕಚನನ್ನು ಯುದ್ಧಕ್ಕೆ ಇಳಿಸಿದ್ದನು. ಅಷ್ಟೇ ಅಲ್ಲದೆ ಘಟೋತ್ಕಚನನ್ನು ಆ ರಾತ್ರಿ ಯುದ್ಧಕ್ಕೆ ಇಳಿಸಿ ಆ ದಿವ್ಯಾಸ್ತ್ರವನ್ನು ಉಪಯೋಗಿಸುವಂಥ ಪರಿಸ್ಥಿತಿ ಕೃಷ್ಣನೇ ತಂದಿದ್ದನು. ಆ ಯುದ್ಧ ಮುಗಿದ ನಂತರ ಅರ್ಜುನನ ಪ್ರಾಣ ಸಂಪೂರ್ಣವಾಗಿ ಸುರಕ್ಷಿತವಾಗಿತ್ತು. ಇದು ಮಹಾಭಾರತದ ಅಸಲಿ ರಣತಂತ್ರ. ಕೃಷ್ಣನು ಮಾಡಿದ ತಂತ್ರ ಮಹಾಭಾರತದಲ್ಲಿ ಇದಾಗಿತ್ತು. ವೀಕ್ಷಕರೇ, ಇದೇ ಘಟೋತ್ಕಚ ಮತ್ತು ಕರ್ಣನ ನಡುವೆ ನಡೆದ ಅಸಲಿ ಇತಿಹಾಸ. ಇದರಲ್ಲಿ ಇಬ್ಬರದೂ ತಪ್ಪಿಲ್ಲ. ಕರ್ಣ ತನ್ನ ಸ್ನೇಹಕ್ಕಾಗಿ ಮತ್ತು ಧರ್ಮಕ್ಕಾಗಿ ಅನಿವಾರ್ಯವಾಗಿ ಆ ದಿವ್ಯಾಸ್ತ್ರವನ್ನು ಉಪಯೋಗಿಸಿದ. ಈ ಕಡೆ ಘಟೋತ್ಕಚ ಪಾಂಡವರ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ. ಮೂಲ ಗ್ರಂಥದಲ್ಲಿ ದಾಖಲೆಯಾಗಿರುವ ಈ ಅಸಲಿ ತಂತ್ರದ ಬಗ್ಗೆ ನಿಮಗೆ ಏನನ್ನಿಸ್ತು? ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.